ಶಿರಸಿಯ ಪಂಡಿತ್ ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿ ಕುರಿತು ಆರ್ಟಿಐನಲ್ಲಿ ಕೇಳಿದ 7 ಪ್ರಶ್ನೆಗಳಿಗೆ ಇದುವರೆಗೂ ಶಾಸಕರು ಹಾಗೂ ಅಧಿಕಾರಿಗಳು ಯಾವುದೇ ಉತ್ತರ ನೀಡಿಲ್ಲ. ಆಗಸ್ಟ್ 1ರೊಳಗೆ ಉತ್ತರ ನೀಡದಿದ್ದರೆ ಪಾದಯಾತ್ರೆ ಕೈಗೊಂಡು ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಎಚ್ಚರಿಸಿದರು. ಶಿರಸಿ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯ ದೀನ್ ದಯಾಳ್ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಸ್ಪತ್ರೆ ಕುರಿತು 7 ಪ್ರಶ್ನೆಗಳನ್ನು ಕೇಳಿ ತಿಂಗಳಾದರೂ ಉತ್ತರ ಸಿಕ್ಕಿಲ್ಲ. ಈ ಮೌನವೇ ಸಮ್ಮತಿಯ ಲಕ್ಷಣವಾಗಿದೆ. ಆಸ್ಪತ್ರೆಯ ವಿಚಾರದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಿತ್ತು. ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲೂ ಆಸ್ಪತ್ರೆಯ ಸಮಸ್ಯೆಗಳ ಕುರಿತು ಶಾಸಕರು ಗಮನಕ್ಕೆ ತಂದಿಲ್ಲ ಎಂದು ಆರೋಪಿಸಿದ ಅವರು, ಆಸ್ಪತ್ರೆ ಕಟ್ಟಡ ನಿರ್ಮಾಣ ಪೂರ್ಣಗೊಂಡು ವರ್ಷ ಕಳೆದರೂ ಇನ್ನೂ ವೈದ್ಯಕೀಯ ಯಂತ್ರೋಪಕರಣಗಳ ಖರೀದಿಗೆ ಅರ್ಜಿ ಸಲ್ಲಿಸುತ್ತಿದ್ದೇವೆ ಎನ್ನುವುದು ಆಡಳಿತ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ. ಶಾಸಕರಿಗೆ ಆಡಳಿತ ನಡೆಸಲು ಬಾರದು ಎಂಬ ಮಾತು ಜನರಿಂದ ಕೇಳಿ ಬರುತ್ತಿದೆ. ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾದ ಶಾಸಕರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರದ ಸಚಿವರು ಶಿರಸಿಗೆ ಬಂದು ಭರವಸೆ ನೀಡಿ ಹೋಗುತ್ತಿದ್ದಾರೆ. ಆದರೆ ಸಮಸ್ಯೆಗಳು ಮಾತ್ರ ಹಾಗೆಯೇ ಉಳಿದಿವೆ. ಆಸ್ಪತ್ರೆಗೆ ಆರಂಭದಲ್ಲಿ ಸುಮಾರು 30 ಕೋಟಿ ಮೌಲ್ಯದ ವೈದ್ಯಕೀಯ ಯಂತ್ರೋಪಕರಣಗಳ ಯೋಜನೆ ಇದ್ದು, ಅದು ಈಗ 5.20 ಕೋಟಿಗೆ ಸೀಮಿತಗೊಂಡಿದೆ. ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಯಂತ್ರಗಳ ಪಟ್ಟಿಯಲ್ಲಿ ಅಲ್ಲ, ಆದ್ಯತಾ ಪಟ್ಟಿಯಲ್ಲಿ ಇದೆ ಎಂದು ಹೇಳುವುದರಿಂದ ಪ್ರಯೋಜನವಿಲ್ಲ. ಶೀಘ್ರವೇ ಎಲ್ಲಾ ಅಗತ್ಯ ಯಂತ್ರೋಪಕರಣಗಳನ್ನು ಅಳವಡಿಸಬೇಕು ಎಂದು ಆಗ್ರಹಿಸಿದರು. ಅಗತ್ಯ ವೈದ್ಯರ ನೇಮಕಾತಿಯನ್ನು ಕೂಡಲೇ ಮಾಡಬೇಕು. ಶಿರಸಿ ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಾಗಬೇಕು. ಆಸ್ಪತ್ರೆಯನ್ನು ಪೂರ್ಣ ಪ್ರಮಾಣದ ಟ್ರಾಮಾ ಸೆಂಟರ್ ಆಗಿ ಅಭಿವೃದ್ಧಿಪಡಿಸಬೇಕು ಎಂದು ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಆಗಸ್ಟ್ 1ರೊಳಗೆ ಆಸ್ಪತ್ರೆ ಅಭಿವೃದ್ಧಿ ಕುರಿತು ಸ್ಪಷ್ಟ ಉತ್ತರ ನೀಡದಿದ್ದರೆ ಹಾಗೂ ಅಗತ್ಯ ಪ್ರಕ್ರಿಯೆ ಆರಂಭಿಸದಿದ್ದರೆ ಪಾದಯಾತ್ರೆ, ಧರಣಿ ಸೇರಿದಂತೆ ಉಗ್ರ ಹೋರಾಟ ನಡೆಸಲಾಗುವುದು. ಹಳ್ಳಿಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಜನರಿಗೆ ತಿಳಿಸುವ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಎಂದು ಅನಂತಮೂರ್ತಿ ಹೆಗಡೆ ಎಚ್ಚರಿಕೆ ನೀಡಿದರು. ನೇಮಕ ಮಾಡ್ಕೊಳ್ಳಿಕ್ಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಎಕ್ವಿಪ್ಮೆಂಟ್ ಟೆಂಡರ್ ಕರಿಬೇಕು ಅಂತ ಹೇಳಿದ್ರು. ಈಗ 80% ವರ್ಕ್ ಮುಗಿದೇ 1 ವರ್ಷ ಆಯಿತು. ಆಮೇಲೆ ಪ್ರಸ್ತಾವನೆ ಕಳಿಸಿ 2 ವರ್ಷ ಆಯಿತು. 2 ವರ್ಷ ಆದರೂ ಏನೂ ಇಲ್ಲದೆ ಮೊನ್ನೆ ಹೋಗಿ ನೀವು ಖಾದರಿಗೆ ಹೋಗಿ ನಾನು ಮನವಿ ಕೊಡ್ತೇನೆ ಅಂತೀರಿ. ಇದು ಹಾಸ್ಯಾಸ್ಪದ ಅಂತ ಅನ್ಸೋದಿಲ್ವಾ? ತಮ್ಮ ಕಾರ್ಯ ತಮಗೆ ಸ್ವಲ್ಪನಾದರೂ ಬಡವರ ಮೇಲೆ ಕಾಳಜಿ ಇದೆಯಾ ಅನ್ನೋದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ನೋಡಿ, ತಮ್ಮ ಅರ್ಜಿಗೂ ಕೂಡ ಯಾವುದೇ ರೀತಿ ಬೆಲೆ ಇಲ್ಲ ಸರ್ಕಾರದಲ್ಲಿ. ಯಾಕೆಂದರೆ ಆ ಖಾದರವ್ರು ಬಂದವರು ಎಂಥದೂ ಹೇಳಿಲ್ಲ, ಒಂದು ಮಾತನ್ನು ಕೂಡ ಹೇಳಿಲ್ಲ, ಏನು ಮಾಡ್ತೇವೆ ಅಂತ ಹೇಳಿಲ್ಲ, ಏನಿಲ್ಲ. ಇನ್ನು ಗುಂಡೂರವ್ರು ಬಂದರು, ಸುಮ್ಮನೆ ಹೇಳೋದು. ಇದೆಲ್ಲವೂ ಕೂಡ ಜನ ಗಮನಿಸ್ತಾ ಇದ್ದಾರೆ ಅನ್ನೋ ಹೇಳ್ತಾ ಇದ್ದಾರೆ. ಮತ್ತು ಏನಂದರೆ, ಈ ಆಸ್ಪತ್ರೆಯನ್ನು ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಆಸ್ಪತ್ರೆ ಹಾಳು ಮಾಡುವಂಥದ್ದು ನಿಮ್ಮ ಅಜೆಂಡಾ ಆಗೋಗಿದೆ ಅನ್ನೋದು ಹೇಳ್ತಾ ಇದ್ದೇನೆ. ಆಮೇಲೆ ಹಿಂದೆ ಏನು 30 ಕೋಟಿ ರೂಪಾಯಿಯನ್ನು ಮೀಸಲಾಗಿಟ್ಟಿದ್ರು, ಹೌದಾ? ಈ ಏನು ಎಕ್ವಿಪ್ಮೆಂಟಿಗೆ ಅಂತೇಳಿ ಅದು ಎಲ್ಲ ಹೋಗಿ 5,20,00,000 ಆಗಿದೆ ಅಂತೇಳಿ 10 ಸಲ ಹೇಳಿದೆ. ಹೋದಲ್ಲಿ ಬೀದಲೆಲ್ಲ ಹೇಳಿದೆ, ಹೋದ್ರೆ ಬಂದಲೆಲ್ಲ ಹೇಳಿದೆ, ನೋಡಿ 5,20,00,000 ಆಗಿದೆ, ಈ ಥರ ಮಾಡಿದ್ದೀರಿ, ತಪ್ಪು ಮಾಡಿದ್ದೀರಿ ಅಂತ ಹೇಳಿದೆ. ಅಟ್ಲೀಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಲ್ವಾ? ಇದರಲ್ಲಿ MRI ಮಷಿನ್ ಇಲ್ಲ, ಬಡವರಿಗೆ ಅನುಕೂಲ ಆಗುವಂಥ 30 ಕೋಟಿ ರೂಪಾಯಿ MRI ಮಷಿನ್ ಮಾಯ ಮಾಡಿದ್ದೀರಿ ಅಂತ ಹೇಳಿದೆ. ಸಿಟಿ ಸ್ಕ್ಯಾನ್ ಮಷಿನ್ ಮಾಯ ಮಾಡಿದ್ದೀರಿ. ಯಾವುದಕ್ಕೂ ಒಂದು ಉತ್ತರ ಕೊಡಲ್ಲ ಅಂದರೆ ಏನು? ಅಂದರೆ ನೀವು ಬಡವರ ಆಸ್ಪತ್ರೆ ಆಗೋದು ಬೇಕಾಗಿಲ್ವಾ? ಜನ ಮಂಗಳೂರಿಗೆ ಹೋಗ್ಬೇಕಾ? ಮಾರ್ಗ ಮಧ್ಯದಲ್ಲಿ ಜೀವ ತೆಕ್ಕೊಳ್ಬೇಕಾ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಬಹಳ ನೋವಿನ ವಿಚಾರ ಹೇಳ್ತಾ ಇದ್ದಾರೆ. ಮೊನ್ನೆ ಒಬ್ಬ ಸಹಸ್ರಳ್ಳಿಯ ಒಬ್ಬ ಬಾಲಕ, ಆಯ್ತಾ, ಪುಟ್ಟಪ್ಪ ನಾಯ್ಕ ಅನ್ನೋರ ಮಗ, ಮಿಥುನ್ ಅಂತ ಹೆಸರು. ಅವನ ಪಾಪ ಬೆಳಗ್ಗೆ 2:15 ಹಾವು ಕಚ್ಚಿತ್ತು, 4:15 ಆಸ್ಪತ್ರೆಗೆ ಬಂದಿದ್ದಾರೆ, 4:45 ಬಂದಿದ್ದಾರೆ. ಬಂದ ಮೇಲೆ ಅವರಿಗೆ ಆ ಆಸ್ಪತ್ರೆಯಲ್ಲಿ ದನ ಮೇಯ್ತಾ ಇತ್ತಂತೆ, ಮುಂದೆ ದನ ಮಲ್ಕೊಂಡಿತ್ತಂತೆ. ಅದನ್ನೆಲ್ಲ ಸರಿಸಿ ಅವ್ರ ಆಸ್ಪತ್ರೆಗೆ ನರ್ಸ್ ಹುಡುಕ್ಲಿಕ್ಕೆ 15 ನಿಮಿಷ ಆಯಿತು ಅವರಿಗೆ. ಆ ಹಾವು ಕಚ್ಚಿದೆ ಅಂತ ಸೀರಿಯಸ್ಸು, ಆಯಿತಾ. 5 ಗಂಟೆಗೆ ನರ್ಸ್ ಸಿಕ್ಕಿದ್ರೆ ಅವ್ರು ಡಾಕ್ಟ್ರಿಗೆ ಫೋನ್ ಮಾಡಿ ಅವರು ಬಂದ ಮೇಲೆ ಇವ್ನು ಹೇಳ್ತಾ ಇದ್ದಾನಂತೆ, ನೋಡ್ರಿ ನನ್ನ ಮಗನಿಗೆ ಏನೋ ಗಾಯ ಆಗಿದೆ, ಅಲ್ಲಿ ಹಾವು ಕಚ್ಚಿರ್ಬೋದು, ಒಂದು ಹಾವು ಪಾಸ್ ಆಗಿದೆ ಅಂದರೂ ಕೂಡ ನಿರ್ಲಕ್ಷ್ಯ ಮಾಡಿ ಅವ್ರು ಡ್ರಿಪ್ಸ್ ಹಾಕಿದ್ದಾರೆ. ಅಲ್ಲ, ಯಾರೋ ಒಬ್ಬ ಡಾಕ್ಟ್ರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ, ಸುರೇಶ್ ನಾಯ್ಕ್ ಕಾನ್ಗೋಡ್, ನಾರಾಯಣ ಹೆಗಡೆ ಮತ್ತಿಘಟ್ಟ ಅವರು ಮಾತನಾಡಿ, ಈ ಕಾಂಗ್ರೆಸ್ ಸರ್ಕಾರ ಬಹು ಅಂಗಾಂಗ ವೈಫಲ್ಯದ ರೀತಿಯಲ್ಲಿ ಅಧಿಕಾರ ನಡೆಸುತ್ತಿದೆ. ಸರ್ಕಾರದ ಆಡಳಿತ ವ್ಯವಸ್ಥೆ ಎಕ್ಕುಟ್ಟು ಹೋಗಿದೆ ಎಂದು ಅಬ್ಬರಿಸಿದರು. ಗಂಟಲಿಂದ ಮೇಲ್ಗಡೆಗೆ ನಾವು ಅಭಿವೃದ್ಧಿಯನ್ನು ಮಾಡ್ತೇವೆ, ನಾವು ಬಡವರ ಪರವಾಗಿದ್ದೇವೆ, ನಾವು ಜನಪರವಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅವ್ರು ಕೊಟ್ಟಂತಹ ಯೋಜನೆಗಳಿರ್ಬೋದು,
ಗ್ಯಾರಂಟಿ ಯೋಜನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿ ಕೂಡ ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಅಂದರೆ ಕೇವಲ ಕಾರಣಗಳನ್ನು ಕೊಟ್ಕೊಂಡು ಮುಂದೂಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ನೀವು ನೋಡಿದಿರಿ, ಈಗ ಗೃಹ ಜ್ಯೋತಿ ಆಯಿತು, ಗೃಹಲಕ್ಷ್ಮಿ ಯೋಜನೆ ಆಯಿತು, ಬಸ್ಸಲ್ಲಿ ಹೋಗುವಂಥ ಫ್ರೀ ಬಸ್ ಆಗಿರ್ಬೋದು, ಅಥವಾ ಯೋಜನೆಗೆ ಕೊಡುವಂಥ ಯುವಶಕ್ತಿ ಯೋಜನೆ ಆಗಿರ್ಬೋದು, ಎಲ್ಲವೂ ಕೂಡ ಹಳ್ಳ ಹಿಡಿತಾ ಇದೆ. ಅಂದರೆ ಅವರು ಯಾವ ಯೋಜನೆಯನ್ನು ಕೈಗೆ ಕಟ್ಕೊಂಡ್ರೂ ಕೂಡ ಅದನ್ನು ಪರಿಪೂರ್ಣವಾಗಿ ಮಾಡೋದಿಲ್ಲ ಅನ್ನೋದಕ್ಕೆ ಸ್ಪಷ್ಟವಾದಂಥ ಉದಾಹರಣೆಗಳು ದಿನದಿಂದ ದಿನಕ್ಕೆ ಜನರ ಗಮನಕ್ಕೆ ಬರ್ತಾ ಇದೆ. ಈಗ ಸಿರ್ಸಿಯಲ್ಲಿ ಕೂಡ ಹಾಗೆ ನಾವು ನೋಡ್ತಾ ಇದ್ದೇವೆ. ಈ ಹಿಂದೆ ವಿಶ್ವೇಶ್ವರಯ್ಯ ಕಾಗೇರಿ ಅವರು ಮಂಜೂರು ಮಾಡಿಸಿದಂತಹ ಮೇಲ್ದರ್ಜೆಗೇರಿಸಿದಂಥ ಆಸ್ಪತ್ರೆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ನಾವು ತರ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ, ಅದಾಗಿದೆ ಇದಾಗಿದೆ ಅಂತ ಕೇವಲ ಕಟ್ಟುಕತೆಗಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನಸ್ಸಿಲ್ಲ, ಆ ರೀತಿ ನಮಗನಿಸ್ತಾ ಇದೆ. ಆದ್ದರಿಂದ ಶಾಸಕರು ಎಚ್ಚೆತ್ತುಕೊಂಡು ನಾವು ಹಳ್ಳಿಗಳಲ್ಲಿ ಪ್ರತಿಭಟನೆ ಮಾಡುವ ಪೂರ್ವದಲ್ಲಿ ಅದಕ್ಕೆ ಏನು ಅಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಅಂತೇಳಿ ನಾವು ತಿಳ್ಕೊಳ್ತೇವೆ. ಹಾಗೆ ಈಗ ಒಂದು ತಿಂಗಳ ಹಿಂದೆ ನಾವು ಇದು ಅಕ್ರಮ ಸಾರಾಯಿ ಮತ್ತು ಈ ಡ್ರಗ್ಸ್ಗಳ ಬಗ್ಗೆ ಒಂದು ಮನವಿಯನ್ನು ತಹಸೀಲ್ದಾರ್ AC ಅವರಿಗೆ ಕೊಟ್ಟಿದ್ವಿ. ಅದಕ್ಕೆ ನಮ್ಗೆ ಇನ್ನೂ ಉತ್ತರ ಇಲ್ಲ. ಅದಕ್ಕೂ ನಾವು ಹೇಳಿದ್ವಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ. ಅದಕ್ಕೂ ಕೂಡ ನಾವಿನ್ನು 15 ದಿನಗಳ ಗಡುವನ್ನು ಕೊಡ್ತೇವೆ. ಹಳ್ಳಿಗಳಲ್ಲಿ ಇನ್ನೂ ಬಂದಾಗಿಲ್ಲ. ಹಳ್ಳಿಗಳಲ್ಲಿ ಇನ್ನೂ ಡ್ರಗ್ಸ್ ಇದೆ, ಸರಾಯಿ ಇದೆ, ಗಾಂಜಾ ಇದೆ, ಎಲ್ಲದೂ ಇದೆ. ಅದನ್ನು ಯಾಕೆ ನೀವು ಇವತ್ತಿಗೂ ಒಂದು ನಮ್ಮ ಶಾಸಕರ ಒಂದು ಎಲ್ಲೂ ಹೇಳಿಕೆ ನಾವು ಪೇಪರ್ನಲ್ಲಿ ನೋಡಲಿಲ್ಲ. ಮಾಧ್ಯಮಗಳ ಮುಂದೆ ಇನ್ನೂ ಒಂದು ಅವ್ರು ಹೇಳಿದ್ದನ್ನು ನಾವೆಲ್ಲೂ ಕೇಳಿಲ್ಲ. ಆಗ್ತಾ ಇದೆ. ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ, ಅತಿವೃಷ್ಟಿಗೆ ಸ್ಪಂದಿಸ್ತಾ ಇಲ್ಲ, ರೈತರಿಗೆ ಸ್ಪಂದಿಸ್ತಾ ಇಲ್ಲ. ಈ ರೀತಿ ಎಲ್ಲ ವೈಫಲ್ಯ, ಆರೋಗ್ಯ ಸಮಸ್ಯೆಗೆ ಅದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ರವಿ ಗಾಂವ್ಕರ್ ಹಾಗೂ ರಾಘವೇಂದ್ರ ನಾಯ್ಕ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.